ಸ್ನೇಹಿತರೆ, ಕರ್ನಾಟಕದಲ್ಲಿ SIR ನಡೀತಾ ಇದೆ. ಆದರೆ SIRನಿಂದ ಭಾಳಷ್ಟು ಜನರಿಗೆ ತೊಂದರೆ ಆಗ್ತಾ ಇದೆ. 2007ರ ಅವ್ರ ಮಾಹಿತಿ ಸಿಗ್ತಾ ಇಲ್ಲ, ಅವ್ರ ಹತ್ರ ದಾಖಲೆಗಳಿಲ್ಲ, ಹಲವಾರು ಕಾರಣಗಳಿಗಾಗಿ 2025ರಲ್ಲಿ ಅವ್ರು ವೋಟ್ ಇಲ್ಲ. ಈ ಥರ ಸಮಸ್ಯೆಗಳ ಸಾಗರವೇ ಬಂದಿದೆ. ಇದರೆಲ್ಲದರಿಂದ ಬಡವರ, ದಲಿತರ, ಹಿಂದುಳಿದವರ ವೋಟ್ ಡಿಲೀಟ್ ಆದರೆ ಇದಕ್ಕೆ BJPಯೇ ನೇರ ಕಾರಣ. ಭಾಳಷ್ಟು ಜನ ಅಂದ್ಕೊಂಡಿದ್ದಾರೆ SIR ಮಾಡ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಅಂತ. ಅದು ಸುಳ್ಳು. SIRನ ಕೇಂದ್ರ ಚುನಾವಣಾ ಆಯೋಗ ಮಾಡ್ತಾ ಇದೆ. ಆ ಕೇಂದ್ರ ಚುನಾವಣಾ ಆಯೋಗಕ್ಕೆ ಮಾಡಬೇಕು ಅಂತ ಒತ್ತಡ ಕೊಟ್ಟಿರ್ತಕ್ಕಂಥವ್ರು ಯಾರಪ್ಪ ಅಂದರೆ ಇದೇ BJPಯವರಾಗಿದ್ದಾರೆ. ನೋಡಿ, ಪಶ್ಚಿಮ ಬಂಗಾಳ, ಬಿಹಾರ ಇಲ್ಲೆಲ್ಲ SIR ಮಾಡಿ ತಮಗೆ ಒಳ್ಳೇದಾಯಿತು ಅಂತ ಅವ್ರು ಅಂದ್ಕೊಂಡು ಇಡೀ ರಾಷ್ಟ್ರಾದ್ಯಂತ ಮಾಡಿಸ್ತಾ ಇದ್ದಾರೆ. ಹಾಗಾಗಿ ಈ SIRನಿಂದ ಯಾರಾದರೂ ವೋಟ್ ಡಿಲೀಟ್ ಆದರೆ ಅದಕ್ಕೆ BJP ಮತ್ತು ಕೇಂದ್ರ ಚುನಾವಣಾ ಆಯೋಗವೇ ಕಾರಣ. ಇನ್ನೊಂದು ನೋಡಿ, ಈ SIR ಪಕ್ಷಪಾತ ರೀತಿಯಲ್ಲಿ ನಡೀತಾ ಇದೆ. ಅಂದರೆ ಬಡವರ ವಿರುದ್ಧ ಶ್ರೀಮಂತರ ಪರವಾಗಿ ನಡೀತಾ ಇದೆ. ಹಾಗಾಗಿ ಸಂವಿಧಾನಕ್ಕೆ ವಿರುದ್ಧವಾಗಿ ನಡೀತಾ ಇದೆ ಇದು. ಹಾಗಾಗಿ ನಾವು ಈ ಮುಖ್ಯ ಕೇಂದ್ರ ಚುನಾವಣಾ ಆಯುಕ್ತರ ಮೇಲೆ ನಾವು FIR ಹಾಕೋಣ ಅಂತಂದರೆ ಆ FIR ಹಾಕುವಂಥ ಅವಕಾಶವೇ ನಿಮಗಿಲ್ಲ. ಯಾಕೆ ಅಂದರೆ ಇದೇ BJP ನೇತೃತ್ವದ ಕೇಂದ್ರ ಸರ್ಕಾರ 2023ರಲ್ಲಿ ಒಂದು ಪಾರ್ಲಿಮೆಂಟಲ್ಲಿ ಕಾನೂನು ತಗೊಂಡು ಬಂದಿದ್ದಾರೆ. ಅದೇನಪ್ಪ ಅಂದರೆ ಭಾರತದ ಮುಖ್ಯ ಚುನಾವಣಾ ಆಯುಕ್ತ ತನ್ನ ಅಧಿಕಾರಾವಧಿಯಲ್ಲಿ ಅಥವಾ ನಿವೃತ್ತಿಯಾದ ನಂತರ ಆತ ಮಾಡಿದ ಯಾವ ಕೆಲಸಕ್ಕೂ ಕೂಡ ಅವ್ರ ಮೇಲೆ FIR ಹಾಕೋದಾಗಲಿ, ಅವ್ರನ್ನ ಜೈಲು ಕಳಿಸೋದಾಗಲಿ ಆಗದೇ ಇರೋ ರೀತಿಯಲ್ಲಿ ಒಂದು ಇಮ್ಯುನಿಟಿ ಪವರ್ನ ಅವ್ರಿಗೆ ಕೊಟ್ಟಿದ್ದಾರೆ. ಯಾರು ಕೊಟ್ಟಿದ್ದು? BJPಯವರು. ಯಾಕೆ ಕೊಟ್ಟಿದ್ದು? BJPಯವರಿಗೆ ಸ್ಪಷ್ಟವಾಗಿ ಗೊತ್ತು, ಈ SIRಯಿಂದ ತಮಗೆ ಅನುಕೂಲ ಆಗ್ತದೆ. ಬಡವರು, ದಲಿತರು, ಮುಸ್ಲಿಮರು, ಹಿಂದುಳಿದವರು, ಮಹಿಳೆಯರು ಇವರೆಲ್ಲರೂ ವೋಟ್ ಡಿಲೀಟ್ ಆಗ್ತದೆ. ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಗೆ ವೋಟ್ ಹಾಕಲ್ಲ. ಹಂಗಾಗಿ ಇದು ಒಳ್ಳೆಯದು ಅಂತ BJP ಭಾವಿಸಿದೆ. ಇನ್ನೊಂದು ನೋಡಿ, ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ನ ನೇಮಕ ಮಾಡಿದ್ದು ಯಾರು ಗೊತ್ತಾ? ಸುಪ್ರೀಂ ಕೋರ್ಟ್ ಏನು ಹೇಳಿತ್ತು, ಒಂದು ಪ್ಯಾನಲ್ ಇರಬೇಕು. ಆ ಪ್ಯಾನಲಲ್ಲಿ ಪ್ರಧಾನಮಂತ್ರಿಗಳಿರ್ತಾರೆ, ವಿರೋಧ ಪಕ್ಷದ ನಾಯಕ ಇರ್ತಾರೆ ಮತ್ತು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ. ಇವು 3 ಜನರ ಪ್ಯಾನಲ್ಲು ಈ ಮುಖ್ಯ ಚುನಾವಣಾ ಆಯುಕ್ತನ ನೇಮಕ ಮಾಡಬೇಕು ಅಂತ ಹೇಳಿತ್ತು. ಆದರೆ BJP ಅದಕ್ಕೆ ವಿರೋಧ ವ್ಯಕ್ತಪಡಿಸಿ ತಿದ್ದುಪಡಿನ ತಗೊಂಡು ಬಂತು. ಆ ತಿದ್ದುಪಡಿ ಏನಪ್ಪ ಅಂದರೆ ಪ್ಯಾನಲಲ್ಲಿ 3 ಜನ ಇರ್ತಾರೆ. ಒಂದು ಪ್ರಧಾನಮಂತ್ರಿಗಳು, ಇನ್ನೊಂದು ಪ್ರಧಾನಮಂತ್ರಿಗಳು ಹೇಳಿದಂಥ ಹಿರಿಯ ಕ್ಯಾಬಿನೆಟ್ ಸಚಿವರು, ಮತ್ತೊಬ್ಬರು ವಿರೋಧ ಪಕ್ಷದ ನಾಯಕರು. ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿನ ಕಿತ್ತಾಕ್ಬಿಟ್ರು. ಅಂದರೆ ಈ 3 ಜನದಲ್ಲಿ ಸರ್ಕಾರದ ಪರವಾಗಿ ಇಬ್ಬರು ಇರ್ತಾರೆ, ವಿರೋಧ ಪಕ್ಷದಿಂದ ಒಬ್ಬರಿದ್ದರೆ ಸರ್ಕಾರದ ಪರವಾಗಿರೋರು ಯಾರು ಬೇಕೋ ಅವರನ್ನೇ ನೇಮಕ ಮಾಡ್ತಾರೆ. ಅದೇ ರೀತಿಯಾಗಿ ಇವರು ಜ್ಞಾನೇಶ್ ಕುಮಾರ್ನ ನೇಮಕ ಮಾಡಿದ್ದಾರೆ. ಈ ಜ್ಞಾನೇಶ್ ಕುಮಾರು ಎಷ್ಟೆಲ್ಲ ವಿರೋಧ ಪಕ್ಷಗಳು SIR ಬೇಡ, ಇದರಿಂದ ಬಡವರು ತೊಂದರೆ ಆಗ್ತದೆ ಅಂತ ಹೇಳಿದ್ರು ಕೂಡ ಬಿಡದೆ ಇಡೀ ದೇಶಾದ್ಯಂತ SIR ಮಾಡ್ತಾ ಇದ್ದಾರೆ. ಬಡವರಿಗೆ ತೊಂದರೆ ಕೊಡ್ತಾ ಇದ್ದಾರೆ. 2007 ದಾಖಲೆ ತಗೊಂಡ್ಬನ್ನಿ, 2007 ನಿಮ್ಮದು ವೋಟರ್ ಲಿಸ್ಟ್ ತಗೊಂಡು ಬನ್ನಿ ಅಂತಕ್ಕಂಥ ವಿಚಾರಗಳನ್ನ ಹೇಳಿ ಜನರ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಹಾಗಾಗಿ ಈ SIRನಿಂದ ಯಾರಿಗೆ ತೊಂದರೆ ಆದರೂ ಕೂಡ ನೀವು BJPಯವ್ರನ್ನ ಕೇಳಬೇಕು, ಯಾಕೆ SIRನ ಮಾಡಿಸಿದ್ರಿ, ಯಾಕೆ ಈ SIRನ ತಗೊಂಡು ಬಂದ್ರಿ. BJPಯವರು ಇನ್ನೂ ಒಂದು ಹೇಳ್ಬಿಟ್ರು, ಪಶ್ಚಿಮ ಬಂಗಾಳದಲ್ಲಿ ಸುವೇಂದ್ರ ಅಧಿಕಾರಿ ಹೇಳ್ತಾನೆ SIR ನಡೆದ್ರೆ ಪಶ್ಚಿಮ ಬಂಗಾಳದ ಚುನಾವಣೆಯಲ್ಲಿ ನಮಗೆ ಪೈಪೋಟಿನೇ ಇರಲ್ಲ, ಸುಲಭವಾಗಿ ಗೆಲ್ತೀವಿ ಅಂತ. ಫಲಿತಾಂಶ ಅದೇ ಆಗಿದೆ. ಪಶ್ಚಿಮ ಬಂಗಾಳದ ಸುಲಭವಾಗಿ ಗೆದ್ದಿದೆ. ಕರ್ನಾಟಕಕ್ಕೆ ಬಂದಂಥ BJPಯ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನವೀನ್ ಹೇಳ್ತಾನೆ, ಕರ್ನಾಟಕದಲ್ಲಿ SIR ಸರಿಯಾಗಿ ನಡೆದ್ರೆ 2028 ಮಾತ್ರ ಅಲ್ಲ, ಇನ್ನು 50 ವರ್ಷ BJPನೇ ಗೆಲ್ಲುತ್ತೆ ಅಂತ. ಈ ರೀತಿ ದಾಷ್ಟ್ಯದ ಹೇಳಿಕೆಗಳನ್ನ ಕೊಡ್ತಾ ಇದ್ದೀರಿ. ನಿಮ್ಮ ಗೆಲುವು ಸೋಲುಗೋಸ್ಕರ ಬಡವ್ರನ್ನ ನೀವು ಅಡಕತ್ತೇರಲ್ಲಿ ಸಿಗಿಸ್ತಾ ಇದ್ದೀರಿ. ದಾಖಲೆ ತಗೊಂಡು ಬನ್ನಿ, 2007 ಹುಡುಕಿ ಅಂತ ತೊಂದರೆ ಕೊಡ್ತಾ ಇದ್ದೀರಿ. ಅವರಿಗೆ ನೋಟಿಸ್ ಕೊಟ್ಟು ಅವರ ವೋಟ್ಗಳನ್ನ ಡಿಲೀಟ್ ಮಾಡಿಸ್ತಾ ಇದ್ದೀರಿ. ನೋಡಿ, ತನ್ನ ಚುನಾವಣಾ ಗೆಲುವಿಗಾಗಿ BJP SIRನ ಮಾಡಿಸ್ತಾ ಇದೆ. ಇದರೆಲ್ಲದರಿಂದ ಬಡವರು, ಮಹಿಳೆಯರು, ಹಿಂದುಳಿದವರು, ಅಲ್ಪಸಂಖ್ಯಾತರು ತೊಂದರೆ ಸಿಗಾಕೊಳ್ತಾರೆ. ಹಾಗಾಗಿ ಈಗ ಕರ್ನಾಟಕ ನಡೀತಾ ಇರ್ತಕ್ಕಂಥ SIR ನೋಡಿದ್ರೆ ಇದರಿಂದ ಕನಿಷ್ಠ 1 ಕೋಟಿಗೂ ಅಧಿಕ ಜನರಿಗೆ ಒಂದು ನೋಟಿಸ್ ಬರ್ತದೆ. ಅವರೆಲ್ಲರೂ ದಾಖಲೆ ಕೊಡಬೇಕು. ಬಹಳಷ್ಟು ಜನರಿಗೆ, ಬಡವರಿಗೆ ದಾಖಲೆ ಕೊಡೋಕ್ಕಾಗಲ್ಲ. ಅವರೆಲ್ಲರೂ ವೋಟುಗಳು ಡಿಲೀಟ್ ಆಗ್ತದೆ. ಹಾಗಾಗಿ ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಈ ಒಂದು SIR ಪ್ರಕ್ರಿಯೆಯನ್ನು 6 ತಿಂಗಳು ನೀವು ವಿಸ್ತರಿಸಬೇಕು. ಎಲ್ಲರೂ ದಾಖಲೆ ಮಾಡ್ಕೊಂಡು ಎಲ್ಲರೂ ದಾಖಲೆ ಕೊಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾವು ಒತ್ತಾಯಿಸ್ತಾ ಇದ್ದೀವಿ. ಈ ವಿಚಾರ ಸರಿ ಅನಿಸಿದ್ರೆ ನೀವು ಒತ್ತಾಯಿಸಿ. ಧನ್ಯವಾದಗಳು.